ಕೃತಿಕಾ ರೆಡ್ಡಿ ಅನ್ನುವಂತಹ ವೈದ್ಯೆಯ ಒಂದು ಕೊಲೆ, ತಣ್ಣನೆಯ ಕೊಲೆ. ತನ್ನ ಗಂಡನೇ ಐವಿಯನ್ನು ಕಾಲಿಗೆ ಹಾಕೋ ಮೂಲಕ ಅನಸ್ತೇಷ್ಯವನ್ನು ಕೊಟ್ಟು ಕೊಂದು ಬಿಟ್ಟ. 6 ತಿಂಗಳ ಕಾಲ ಎಲ್ಲರನ್ನೂ ಮೆಚ್ಚಿಸಿಕೊಂಡು ಅಂದರಿಕಿ ಮುಂಚಿವಾಡು ಅನಂತಸ್ವಾಮಿಯ ರೀತಿಯಲ್ಲಿ ಪತ್ನಿಯ ಹೆಸರು ಹೇಳ್ಕೊಂಡು ಕಣ್ಣೀರು ಹಾಕೋದು, ನಾಟಕ ಮಾಡೋದು ಎಲ್ಲವನ್ನ ಮಾಡ್ತಿದ್ದ ಅನ್ನೋದನ್ನು ಮಾಧ್ಯಮಗಳಿಂದ ಕೂಡ ನೀವು ನೋಡಿರ್ತೀರಿ. ಆದರೆ ಈಗ ವಿಚಾರಣೆ ಶುರುವಾಗಿರುವಂತಹ ಸಂದರ್ಭದಲ್ಲಿ ಮಹೇಂದ್ರ ರೆಡ್ಡಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇಬ್ಬರು ಕೂಡ ಕೆಲಸ ಮಾಡ್ತಿದ್ರು. ಹೆಂಡತಿಗೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳಿದೆ ಅನ್ನೋ ಕಾರಣ, ಮದುವೆಗೂ ಮುಂಚೆ ಅದನ್ನೆಲ್ಲ ಮುಚ್ಚಿಟ್ಟು ಮದುವೆ ಮಾಡಿಕೊಟ್ಟಿದ್ರು ಅನ್ನೋದೊಂದು ಕಾರಣ. ಆ ಒಂದು ಕಾರಣಕ್ಕೆ ವೈದ್ಯ ಅನಿಸಿಕೊಂಡವನು ಹೆಂಡತಿಗೆ ಅನಸ್ತೇಷ್ಯವನ್ನು ಹೆವಿ ಡೋಸ್ ಕೊಟ್ಟು ಕೊಂದು ಬಿಡ್ತಾನೆ. ತನ್ನ ವೈದ್ಯಕೀಯ ಜ್ಞಾನವನ್ನು ಅಸ್ತ್ರವನ್ನಾಗಿ ಬಳಸ್ಕೊಂಡು ಕೊಂದು ಬಿಡ್ತಾನೆ, ಕೊಲೆ ಮಾಡ್ತಾನೆ ಅನ್ನೋದಾದರೆ ದೇವರ ಸಮಾನ ವೈದ್ಯರು, ಅಂತಹ ವೈದ್ಯರ ಬಳಿ ಜನ ಹೇಗೆ ಹೋಗೋಕೆ ಸಾಧ್ಯ ಆಗುತ್ತೆ? ಹೇಗೆ ನಂಬ್ತಾರೆ ಇನ್ನು ಮುಂದೆ ಕಟ್ಕೊಂಡಿರೋ ಹೆಂಡ್ತಿನ? ನೋಡಿ, ಈಗ ವಿಚಾರಣೆಯ ಸಂದರ್ಭದಲ್ಲಿ ನಾನು ಇಂಜೆಕ್ಷನ್ನೇ ಕೊಟ್ಟಿಲ್ಲ ಅಂತ ಹೇಳ್ತಿರುವಂಥದ್ದು ಬೆಳಕಿಗೆ ಬರ್ತಿರುವಂತಹ ಸ್ಫೋಟಕ ವಿಚಾರ. ಯಾಕಂದರೆ ನಿಖರವಾಗಿ ತನಿಖೆ ಮಾಡ್ತೇವೆ, ಅಕ್ರಮ ಸಂಬಂಧದ ಬಗ್ಗೆ ಏನೆಲ್ಲ ಮಾತುಗಳು ಕೇಳಿ ಬರ್ತಿದ್ದಾವೆ, ಆ ಬಗ್ಗೆ ಕೂಡ ಆಸ್ತಿಗಾಗಿ ಏನಾದರೂ ಕೊಲೆ ಮಾಡಿದ್ದೀರಾ ಅನ್ನುವಂತಹ ಪ್ರಶ್ನೆಗಳನ್ನೂ ಕೂಡ ಪೊಲೀಸರು ಕೇಳಿರುವಂಥದ್ದು. ಆದರೆ ನಾನು ಕೊಲೆ ಮಾಡಿಲ್ಲ, ನಾನು ಇಂಜೆಕ್ಷನ್ ಕೊಟ್ಟಿಲ್ಲ ಅನ್ನೋದನ್ನಷ್ಟೇ ಮಹೇಂದ್ರ ರೆಡ್ಡಿ ಅವರು ಹೇಳ್ತಿರುವಂಥದ್ದು. ಯಾಕಂದರೆ ಕೃತಿಕಾ ರೆಡ್ಡಿ ಕೊಲೆ ಕೇಸಿಗೆ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಟ್ವಿಸ್ಟ್ ಸಿಗ್ತಿರುವಂಥದ್ದು. ನ್ಯಾಯಾಂಗ ಬಂಧನದಲ್ಲಿರುವಂತಹ ಆರೋಪಿ ಪತಿ ಜನರಲ್ ಸರ್ಜನ್ ಮಹೇಂದ್ರ ರೆಡ್ಡಿ ಪೊಲೀಸರ ಮುಂದೆ ನಾನು ಅರವಳಿಕೆ ಮದ್ದು ಕೊಟ್ಟಿಲ್ಲ, ಕೊಲೆ ಬಗ್ಗೆ ನನಗೇನು ಗೊತ್ತೇ ಇಲ್ಲ ಅಂತ ವಾದಿಸುತ್ತಿರುವುದು. ಯಾರು ಒಪ್ಕೋತಾರೆ ಮಾಡೋದೆಲ್ಲ ಮಾಡಿಬಿಟ್ಟು ಅಂತ ಜನ ಮಾತಾಡ್ತಿದ್ದಾರೆ. ಆದರೆ ಮತ್ತೊಂದು ಕಡೆ ಆತನಿಗೆ ಅಕ್ರಮ ಸಂಬಂಧ ಇರುವುದಾಗಿಯೂ ಊಹಾಪೋಹ ಹೆಚ್ಚಾಗಿದ್ದು ಈ ಬಗ್ಗೆಯೂ ತನಿಖೆ ನಡೆಸ್ತಿದ್ದಾರೆ ಪೊಲೀಸರು. 3-4 ಆಯಾಮದಲ್ಲಿ ಈ ತನಿಖೆ ನಡೆತಿರುವಂಥದ್ದು. 9 ದಿನದ ವಿಚಾರಣೆಯಲ್ಲಿ ಮಹೇಂದ್ರ ರೆಡ್ಡಿ ಔಷಧಿಯನ್ನು ಹೇಗೆ ಪಡೆದರು ಮತ್ತು ಕೊಲೆಗೆ ಕಾರಣವೇನು ಎಂಬುದರ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ. ಜೊತೆಯಲ್ಲಿ ಆತನಿಗೆ ಅಕ್ರಮ ಸಂಬಂಧವಿತ್ತೇ ಅಥವಾ 100 ಕೋಟಿ ಆಸ್ತಿಗಾಗಿ ಆಕೆಯನ್ನು ಕೊಲೆ ಮಾಡಿದ್ದಾನೆಯೇ, ಅನಾರೋಗ್ಯವಿದ್ದ ಕಾರಣ ತಾತ್ಸಾರವಿತ್ತ, ಈ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸ್ತಿರುವಂಥದ್ದು. ಇನ್ನೊಂದು ಕಡೆ ಅನಸ್ತೇಷ್ಯಾ ಅಂಶ 24 ಗಂಟೆ ಅಷ್ಟೇ ದೇಹದಲ್ಲಿ ಇರುತ್ತೆ. ಜಾಸ್ತಿ ಹೊತ್ತಾದರೆ ಅನಸ್ತೇಷ್ಯಾ ಕೊಟ್ಟಿರೋದು ರಿವೀಲ್ ಆಗಲ್ಲ. ಆ ಕಾರಣಕ್ಕೋಸ್ಕರನೇ ಪಕ್ಕಾ ಪ್ಲಾನ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡೋದಂತೆ ತಡೆಯೋದಕ್ಕೆ ತುಂಬ ಪ್ರಯತ್ನ ಬಿದ್ದಿದ್ದ ಮಹೇಂದ್ರ ರೆಡ್ಡಿ. ಆದರೆ ಕೃತಿಕಾ ರೆಡ್ಡಿಯ ಸೋದರಿ ಅದೇನೇ ಆಗಲಿ ಪೋಸ್ಟ್ ಮಾರ್ಟಮ್ ಮಾಡಿಸಲೇಬೇಕು ಅಂದಾಗ ಆ ಪೋಸ್ಟ್ ಮಾರ್ಟಮ್ ಮಾಡುವಂತಹ ಜಾಗದಲ್ಲೂ ಕೂಡ ನಂದಗೋಪಾಲನ ರೀತಿಯಲ್ಲಿ ಮಹೇಂದ್ರ ರೆಡ್ಡಿ ಓಡಾಡ್ತಿದ್ದ, ಹೋಗಿ ಬರ್ತಿದ್ದ. ಆ ನಂತರ FSL ರಿಪೋರ್ಟ್ ಬಂದ ಮೇಲೆ ನೋಡಿ ಸತ್ಯ ಗೊತ್ತಾಗಿದೆ. ಈಗ ಬಹುಪಾಲು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಜಸ್ಟಿಸ್ ಫಾರ್ ಕೃತಿಕಾ ಅನ್ನುವಂತಹ ಅಭಿಯಾನ ಶುರುವಾಗಿರುವಂಥದ್ದು. ಇನ್ನು ಮಹೇಂದ್ರ ರೆಡ್ಡಿ ವಿಚಾರಣೆಯ ಸಂದರ್ಭದಲ್ಲಿ ಒಂದು ಮೊದಲಿನಿಂದ ಹೇಳ್ತಾ ಬರ್ತಿರುವಂಥದ್ದು, ನಾನು ಕೊಲೆ ಮಾಡಿಲ್ಲ, ನನಗದು ಗೊತ್ತಿಲ್ಲ, ನಾನು ಅನಸ್ತೇಷ್ಯವನ್ನು ಕೊಟ್ಟಿಲ್ಲ ಅಥವಾ ಯಾವುದೋ ಒಂದು ಔಷಧಿಯನ್ನು ಕೊಟ್ಟಿಲ್ಲ ಅಂತ ಪದೇ ಪದೇ ಪೊಲೀಸರ ಮುಂದೆ ಹೇಳ್ತಿರುವಂಥದ್ದು. ಪೊಲೀಸರು ಗುಂಜೂರು ನಿವಾಸದಲ್ಲಿದ್ದಂತಹ ಮಹೇಂದ್ರ ರೆಡ್ಡಿಯನ್ನು ಅವರ ಮನೆಯನ್ನು ಮಹಜರ್ ಮಾಡಿದರು. ಅಲ್ಲಿ ಲ್ಯಾಪ್ಟಾಪ್ಗಳು, ಮೊಬೈಲ್ ಫೋನ್ಗಳು, ಇತರ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕೂಡ ವಶಪಡಿಸಿಕೊಂಡಿರುವಂಥದ್ದು. ಇವುಗಳನ್ನು ದತ್ತಾಂಶವನ್ನು ಮರುಪಡೆಯಲು ನ್ಯಾಯಾಲಯದ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿಕೊಟ್ಟಿದ್ದಾರೆ. ಇದರ ಜೊತೆಯಲ್ಲಿ ಖಾಸಗಿ ಮಾಧ್ಯಮದ ಮುಂದೆ ಮಾಹಿತಿ ಹಂಚಿಕೊಂಡಿರುವಂತಹ ಪೊಲೀಸ್ ಅಧಿಕಾರಿಯೊಬ್ಬರು FSL ವರದಿಯಲ್ಲಿ ಕೃತಿಕಾ ಅವರ ದೇಹದಲ್ಲಿ ಅರವಳಿಕೆ ಔಷಧಿಯ ಅಂಶ ಹೆಚ್ಚು ಇರುವುದು ಖಚಿತಪಡಿಸಿದೆ. ಇದರಿಂದಾಗಿ ಇದು ಕೊಲೆ ಎಂದು ಕೃತಿಕಾ ರೆಡ್ಡಿ ಕುಟುಂಬ ದೂರು ದಾಖಲಿಸಿತ್ತು. ಮಹೇಂದ್ರ ಅಕ್ರಮ ಸಂಬಂಧ ಹೊಂದಿದ್ರು ಎಂಬ ವದಂತಿಗಳ ಬಗ್ಗೆಯೂ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕೃತಿಕಾ ಅವರು ಜೀರ್ಣಾಂಗದ ಸಮಸ್ಯೆಗಳಿಂದ ಬಳಲುತ್ತಿದ್ದರು ಎಂಬ ಮಹೇಂದ್ರ ಅವರ ಹೇಳಿಕೆಯನ್ನು ಪರಿಶೀಲಿಸಲಾಗ್ತಿದೆ. ಜೀರ್ಣಾಂಗದ ಸೋಂಕು ದೊಡ್ಡ ಆರೋಗ್ಯ ಸಮಸ್ಯೆ ಅಲ್ಲ, ಅವರು ನಿಜವಾದ ಕಾರಣವನ್ನು ಮುಚ್ಚಿಡ್ತಿದ್ದಾರೆ ಅನ್ನುವಂತಹ ಬಹುಮುಖ್ಯ ವಿಚಾರವನ್ನು ಹೇಳಿರುವಂಥದ್ದು ಪೊಲೀಸ್ ಅಧಿಕಾರಿ. ಮಹೇಂದ್ರ ರೆಡ್ಡಿಯ ಮೊಬೈಲ್, ಲ್ಯಾಪ್ಟಾಪ್ ಮತ್ತು ಕೃತಿಕಾಳ ಮೆಡಿಕಲ್ ಸರ್ಟಿಫಿಕೇಟ್ಸ್
ಮೊಬೈಲ್, ಐಪ್ಯಾಡ್ ಸೀಸ್ ಮಾಡಿಕೊಳ್ಳಲಾಗಿದೆ. ಯಾಕಂದರೆ ಅದರೆಲ್ಲದರಲ್ಲೂ ಕೂಡ, ಯಾಕಂದರೆ ವಾಟ್ಸಪ್ಪಲ್ಲಿ ಚಾಟ್ ಮಾಡ್ತಿದ್ರಂತೆ ಗಂಡ ಹೆಂಡತಿ ಇಬ್ಬರು ಕೂಡ. ಅದನ್ನು ಕೂಡ ಈತ ಹೇಳಿಕೊಟ್ಟು ಮಾಡಿಸಿರಬಹುದು. ನಾಳೆ ಇವೆಲ್ಲ ಸಾಕ್ಷ್ಯಗಳಾಗಿ ಉಳಿಬಹುದು ಅನ್ನೋ ಕಾರಣಕ್ಕೋಸ್ಕರ ವಾಟ್ಸಪ್ ಚಾಟ್ ಮಾಡ್ತಿದ್ರು ಅನ್ನುವಂತಹ ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಿದೆ. ಇನ್ನೂ ಬಹುಮುಖ್ಯ ವಿಚಾರ ಏನಂದರೆ, ನಿನಗೆ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ್ದಾರೆ, ನಾವು ಅದನ್ನು ತೆಗೆಸೋಣ ಅನ್ನುವಂತಹ ಓದ್ಕೊಂಡವ್ರು, MBBS ಮಾಡಿಕೊಂಡವರು ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದಾದರೆ ಆತ ಏನೆಲ್ಲ ಪ್ಲ್ಯಾನ್ ಮಾಡಿದ್ದಿರಬಹುದು. ನಿಜಕ್ಕೂ ಇದು ದಾರುಣ.